ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಈ ಒಂದು ಡ್ರಿಂಕ್ನ ಕುಡಿದ್ರೆ ಸಾಕು. ಸೊ ಮಿರಾಕಲ್ ಆಗಿ ವೆಯ್ಟ್ ಲಾಸ್ ಆಗಿಬಿಡುತ್ತೆ. ತುಂಬಾನೇ ಒಳ್ಳೆ ರಿಸಲ್ಟ್ಸ್ ಇದೆ. ನಾನು ತುಂಬಾ ವರ್ಷಗಳಿಂದ ಬೆಳಗ್ಗೆನೆ ಎದ್ದು ಒಂದೆಲ್ಗನ ತಿಂತೀನಿ. ಇದರಿಂದ ತುಂಬಾನೇ ಪ್ರಯೋಜನಗಳಿದೆ. ನನ್ನ ಮಗ ನೋಡಿ ಕೃಷ್ಣ ಆಗಿ ಎಷ್ಟು ಮುದ್ದಾಗಿ ಕಾಣ್ತಿದ್ದಾನಲ್ವಾ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಬೆಳಗ್ಗೆನೇ ಎದ್ದು ನಾನು ಒಂದೆಲ್ಗನ ತಿಂತಾ ಇದ್ದೀನಿ. ಸೊ ನೋಡಿ, ತುಂಬಾ ಜನಕ್ಕೆ ಗೊತ್ತಿರುತ್ತೆ ಇದು ಒಂದೆಲ್ಗ. ಸೊ ಇದು ತಿನ್ನೋದ್ರಿಂದ, ಅದರಲ್ಲೂ ಪೋಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ತಿನ್ನೋದ್ರಿಂದ ಆಂಗ್ಸೈಟಿ ಕಡಿಮೆ ಆಗುತ್ತೆ. ಈ ಟೈಮಲ್ಲಿ ನಮ್ಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ತುಂಬಾನೇ ಇರುತ್ತೆ ಅಲ್ವಾ. ಸೊ ತುಂಬಾ ಹೆಲ್ಪ್ ಮಾಡುತ್ತೆ ಇದು. ಮತ್ತೆ ನಮ್ಗೆ ಸ್ಕಿನ್ ಕೂಡ ತುಂಬಾನೇ ಚೆನ್ನಾಗಿ ಗ್ಲೋ ಆಗುತ್ತೆ. ಮತ್ತೆ ಯಾರೆಲ್ಲ ಡಯಾಬಿಟಿಕ್ ಇದೀರೋ ಅವರು ಇದು ತಿನ್ನೋದ್ರಿಂದ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ತುಂಬಾನೇ ಪ್ರಯೋಜನಗಳಿದೆ. ಮತ್ತೆ ಬ್ರೈನ್ ಬೂಸ್ಟ್ ಆಗುತ್ತೆ, ಬ್ರೈನ್ ಮೆಮೊರಿ ಬೂಸ್ಟ್ ಆಗುತ್ತೆ. ಮೆಮೊರಿ ಈ ಟೈಮಲ್ಲಿ ನಮಗೆ ತುಂಬಾನೇ ಕಡಿಮೆ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ, ಮರು ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಆದ್ರಿಂದ ಈ ಒಂದೆಲ್ಗ ತುಂಬಾನೇ ಉಪಯೋಗಗಳಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ತಿಂದು. ಸೊ ನೋಡಿ, ನೆಕ್ಸ್ಟ್ ನಾನು ಚಿಯಾ ಸೀಡ್ಸ್ ಆಬ್ವಿಯಸ್ಲಿ ಡೈಲಿ ಡೇ ಬೈ ಡೇ ಕುಡಿತಾನೆ ಇರ್ತೀನಿ. ಚಿಯಾ ಸೀಡ್ಸ್ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಮೆಗಾ 3 ಫ್ಯಾಟಿ ಆಸಿಡ್ ರಿಚ್ ಆಗಿರೋದ್ರಿಂದ ಈ ಟೈಮಲ್ಲಿ ಕುಡಿದ್ರೆ ತುಂಬಾನೇ ಒಳ್ಳೆಯದು. ಇದು ಅಷ್ಟೇ, ಸ್ಕಿನ್ ತುಂಬಾನೇ ಗ್ಲೋ ಬರುತ್ತೆ, ಏರ್ಸು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ನಾನು ಈ ಒಂದು ವೆಯ್ಟ್ ಲಾಸ್ ಪೌಡರ್ ಬಗ್ಗೆ ನಿಮಗೆ ಲಾಸ್ಟ್ ವ್ಲಾಗಲ್ಲೆಲ್ಲ ನಾನು ಶೇರ್ ಮಾಡಿದ್ದೀನಿ, ಯಾವ ಥರ ಮಾಡಿಕೊಂಡೆ ಮನೆಯಲ್ಲೇ ಅಂತ ಹೇಳಿ. ಸೊ ಇದಂತೂ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾರೆಲ್ಲ ಬೆಲ್ಲಿ ಫ್ಯಾಟ್ ಕರಗಿಸ್ಬೇಕೋ ಅವ್ರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬೆಳಗ್ಗೆ ಎದ್ದು ನಾನು ಹಾಟ್ ವಾಟರ್ ಜೊತೆಗೆ 1 ಸ್ಪೂನ್ ಹಾಕೊಂಡು ಕುಡಿತೀನಿ. ಸೊ ಡೇ ಬೈ ಡೇ ನಾನು ತೊಗೊತೀನಿ ಇದನ್ನು. ತುಂಬ ಚೆನ್ನಾಗಿ ನನಗೆ ರಿಸಲ್ಟ್ಸ್ ಇದೆ. ಸೊ ಅದರಿಂದ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಫಸ್ಟ್ ಪ್ರೆಗ್ನೆನ್ಸಿಲೂ ಅಷ್ಟೇ, ಆಫ್ಟರ್ ಡೆಲಿವರಿ ಆದಮೇಲೆ ಈ ಒಂದು ಪೌಡರ್ನ ನಾನು ಕುಡಿದು ನನ್ನ ಹೊಟ್ಟೆ ಎಲ್ಲ ತುಂಬ ಚೆನ್ನಾಗಿ ಕರಗಿತ್ತು. ಸೊ ಈ ಟೈಮಲ್ಲೂ ನಾನು ಕುಡಿತಾ ಇದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಜಸ್ಟ್ ವೆಯ್ಟ್ ಲಾಸ್ ಅಷ್ಟೇ ಅಲ್ಲ, ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಆಗುತ್ತೆ. ಈ ಒಂದು ಟೈಮಲ್ಲಿ ನಮ್ಗೆ ಇದೆಲ್ಲ ಬೇಕಾಗುತ್ತೆ. ಆದ್ರಿಂದ ತುಂಬಾ ಚೆನ್ನಾಗಿ ಈ ಉಪಯೋಗಗಳಿದೆ, ಇದರಿಂದ ತುಂಬಾನೇ ಉಪಯೋಗಗಳಿದೆ. ಸೊ ಆದ್ರಿಂದ ಆ ಒಂದು ವಿಡಿಯೋನ ಯಾರು ನೋಡ್ಕೊಂಡು ಬಂದಿಲ್ಲ, ಒಂದ್ಸರಿ ನೋಡ್ಕೊಂಡು ಬನ್ನಿ, ನಿಮಗೂ ಕೂಡ ಉಪಯೋಗ ಆಗುತ್ತೆ ಐ ಥಿಂಕ್ ಸೊ. ಸೊ ನೆಕ್ಸ್ಟ್ ನಾನು ಅಮ್ಮ ಉಪ್ಪಿಟ್ಟು ಮಾಡಿದ್ರು ಅಂತ ಹೇಳಿ ತುಪ್ಪ ಹಾಕೊಂಡು ಉಪ್ಪಿಟ್ಟು ತಿಂತಾ ಇದ್ದೀನಿ. ರವೆ ಉಪ್ಪಿಟ್ಟು ಮಾಡಿದ್ರು. ಸೊ ತುಂಬಾನೇ ಟೇಸ್ಟಿ ಆಗಿತ್ತು, ಎಂಜಾಯ್ ಮಾಡಿದೆ ನನ್ನ ಒಂದು ಟಿಫನ್ನ. ಈ ಒಂದು ಟೈಮಲ್ಲಿ ನಾವು ತುಂಬಾನೇ ಹೆಲ್ದಿಯಾಗಿ ತಿನ್ಬೇಕು. ಅಮ್ಮ ತರಕಾರಿ ಎಲ್ಲ ಹಾಕಿ ಮಾಡಿದ್ರು. ತುಂಬಾ ಜನ ತರಕಾರಿ ತಿನ್ಬಾರ್ದು, ಸೊಪ್ಪು ತಿನ್ಬಾರ್ದು, ಮತ್ತೆ ಅದು ತಿನ್ಬಾರ್ದು, ಇದು ತಿನ್ಬಾರ್ದು ತುಂಬಾ ಹೇಳ್ತಾ ಇರ್ತಾರೆ. ದಯವಿಟ್ಟು ಅದು ಯಾವುದು ಕೇಳಬೇಡಿ. ಯಾಕೆಂದ್ರೆ ನಮ್ಮ ದೇಹನೂ ಇಂಪಾರ್ಟೆಂಟ್, ನಾವು ಚೆನ್ನಾಗಿರೋದು ಇಂಪಾರ್ಟೆಂಟ್ ಆಗುತ್ತೆ. ಫೀಡ್ ಮಾಡ್ತಾ ಇರ್ತೀವಿ. ಆದ್ರಿಂದ ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ಹೆಲ್ದಿ ಫುಡ್ ತಿನ್ನಿ. ನೆಕ್ಸ್ಟ್ ಈ ಒಂದು ಟೀನ ಮಾಡ್ಕೊತಾ ಇದ್ದೀನಿ ನೋಡಿ, ಬಟರ್ಫ್ಲೈ ಪೀ ಫ್ಲವರ್ ಟೀನ ಮಾಡ್ಕೊತಾ ಇದ್ದೀನಿ. ಸೊ ತುಂಬಾ ಜನಕ್ಕೆ ಗೊತ್ತಿರುತ್ತೆ, ಲಾಸ್ಟ್ ವ್ಲಾಗಲ್ಲೆಲ್ಲ ಶೇರ್ ಮಾಡ್ತಿದ್ದೆ. ಇದಂತೂ ನಾನು ಡೇ ಬೈ ಡೇ ಈ ಒಂದು ಟೀನು ಕೂಡ ಕುಡಿತಾ ಇದ್ದೀನಿ. ಇದರಲ್ಲೂ ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಆಗುತ್ತೆ, ಸ್ಕಿನ್ ಗ್ಲೋ ಬರುತ್ತೆ, ಮತ್ತೆ ವೆಯ್ಟ್ ಲಾಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ನೋಡಿ, ಹಾಟ್ ವಾಟರ್ ಜೊತೆಗೆ ಮಳ್ಳೋ ನೀರಲ್ಲಿ ನಾನು ಈ ಒಂದು ಫ್ಲವರ್ನ ಹಾಕೊತಾ ಇದ್ದೀನಿ. ಜಸ್ಟ್ ನಾನು ಆ ಒಂದು ಫ್ಲವರಲ್ಲಿ ಇರೋ ಕಲರು ನೀರಿಗೆ ಇಳಿದ್ಬೇಕು, ಅಲ್ಲಿವರೆಗೂ ಒಂದು 5 ಮಿನಿಟ್ಸ್ ಕುದಿಸ್ಕೊತೀನಿ. ನೆಕ್ಸ್ಟ್ ನಾನು ಸ್ವಲ್ಪ ಲೆಮನ್ ಹಾಕೊತಾ ಇದ್ದೀನಿ. ತುಂಬಾನೇ ಚೆನ್ನಾಗಿ ವೆಯ್ಟ್ ರೆಡ್ಯೂಸ್ ಆಗುತ್ತೆ ಇದರಿಂದನೂ ಕೂಡ. ಸೊ ನನಗೆ ವರ್ಕ್ ಆಗಿದೆ, ಅದರಿಂದ ನಿಮ್ಮ ಶೇರ್ ಮಾಡ್ತಿದ್ದೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಜಸ್ಟ್ ನಾನು ಬಾಣಂತನ ಟೈಮಲ್ಲಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಏನಿಲ್ಲ, ಅದಕ್ಕೆ ಅಂತಾನೆ ಏನು ಹೇಳ್ತಾ ಇಲ್ಲ. ಸೊ ನಾರ್ಮಲ್ ಆಗಿರೋರು ಕೂಡ ಜಾಸ್ತಿ ವೆಯ್ಟ್ ಇದೀವಿ ಅನ್ನೋರು ಕೂಡ ವೆಯ್ಟ್ ಲಾಸ್ ಮಾಡ್ಬೋದು. ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೀವು. ನೆಕ್ಸ್ಟು ಅಜ್ಜಿ ಬಂದು, ಇವ್ರು ನಮ್ಮ ಅಜ್ಜಿ. ಸೊ ಅಮ್ಮ ಇದ್ರಲ್ಲ, ಅವರಮ್ಮ, ಅವರು ಮನೇಲಿ ಇದ್ದಾರೆ. ಪಾಪನ ನೋಡ್ಕೊಂಡು ತುಂಬಾನೇ ಚೆನ್ನಾಗಿ ನೋಡ್ಕೊತಾರೆ. ಅಜ್ಜಿದಿರು ಈ ಥರ ಮನೆಯಲ್ಲಿ ಇದ್ಬಿಟ್ರೆ ನಮ್ಗೆ ಟೆನ್ಷನ್ನೇ ಇರಲ್ಲ. ಸೊ ಅವರೆಲ್ಲ ಫ್ರೆಶ್ ಅಪ್ ಮಾಡಿ ಎಲ್ಲ ಇದು ಮಾಡ್ತಾ ಇದ್ರು. ನೆಕ್ಸ್ಟ್ ನಂದು ಕೂಡ ಫ್ರೆಶ್ ಅಪ್ ಆಯಿತು. ಸೊ ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಸೊ ನನ್ನ ಮಗನ ಸ್ಕೂಲಲ್ಲಿ ಕೃಷ್ಣನ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಕೃಷ್ಣ ಜನ್ಮಾಷ್ಟಮಿ ಫಂಕ್ಷನ್ ಇತ್ತು. ಸೊ ಅದರಿಂದ ತರಿಸಿದ್ದೀನಿ ನೋಡಿ ನನ್ನ ಮಗನಿಗೆ ಬಟ್ಟೆನ. ಸೊ ವೈಟಲ್ಲಿ ತರಿಸೋಣ, ಅವ್ನು ತುಂಬಾನೇ ಚೆನ್ನಾಗಿ ಕಾಣ್ತಾನೆ ಅಂತ ಹೇಳಿ ವೈಟಲ್ಲಿ ತರಿಸಿದ್ದೆ. ಸೊ ತುಂಬಾನೇ ಚೆನ್ನಾಗಿ ಬಂದಿತ್ತು, ಬ್ಯೂಟಿಫುಲ್ ಆಗಿ ಬಂದಿತ್ತು. ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಲಿಂಕ್ ಬೇಕಂದ್ರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಇದು ತುಂಬಾನೇ ಲೇಟ್ ಪೋಸ್ಟು, ಬಿಕಾಸ್ ನಾನು ಮಾಡೋಕ್ಕೆ ಆಗಲಿಲ್ಲ, ನನ್ನ ಮಕ್ಳಿಗೆ ಹುಷಾರಿಲ್ಲ. ಅದರಿಂದ ನಾನು ಯಾವುದೂ ಸರಿಯಾಗಿ ವ್ಲಾಗ್ ಆಗ್ತಾನೆ ಇರಲಿಲ್ಲ. ಅದರಿಂದ ತುಂಬಾನೇ ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ. ಸೊ ಬೇಜಾರು ಮಾಡ್ಕೊಬೇಡಿ. ನೋಡಿ, ನನ್ನ ಮಗ ಅಂತೂ ನೋಡೋಣ ಯಾವ ಥರ ಕೋಪ್ರೇಟ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ನನ್ನ ಮಗ ಅಂತೂ ಏನೂ ಮಾಡಿಸ್ಕೊಳ್ಳಲ್ಲ, ತುಂಬ ಕಿರಿಕ್ ಮಾಡ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಎಲ್ಲ ಐಟಮ್ಸು ಚೆನ್ನಾಗಿ ಬಂದಿದೆ, ನಂಗೆ ಇಷ್ಟ ಆಯಿತು. ಸೊ ಇದಕ್ಕೆ ನಾನು 2000 ರೂಪೀಸ್ ಏನೋ ಪೇ ಮಾಡಿದ್ದೀನಿ. ಬಟ್ ವರ್ತ್ ಅಂತ ಅನ್ನಿಸ್ತು, ಬಿಕಾಸ್ ಲಾಂಗ್ ಟೈಮ್ ಬರುತ್ತೆ. ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಒಂದು ಚೈನ್ ಆಗಿರ್ಬೋದು, ಕಿರೀಟ ಆಗಿರ್ಬೋದು, ಎಲ್ಲ ಇದೆ. ಎಲ್ಲ ಒಂದು ಪ್ಯಾಕಲ್ಲೇ ಇತ್ತು. ಸೊ ತುಂಬಾ ಚೆನ್ನಾಗಿ ಬಂತು. ಫೈನಲಿ ನನ್ನ ಮಗ ಹಾಕ್ಸ್ಕೊತಾ ಇದ್ದಾನೆ. ಯಾಕೆಂದರೆ ನಾನು ಹೇಳಿದ್ದೆ, ನಿನ್ನ ಫ್ರೆಂಡ್ಸ್ ಎಲ್ಲ ಹಾಕೊಂಡು ಬರ್ತಾರೆ ಸ್ಕೂಲಲ್ಲಿ, ಹಾಕ್ಕೋಬೇಕು, ಕೃಷ್ಣನ್ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಹೇಳಿದ್ದೆ, ಪ್ರಿಪೇರ್ ಮಾಡಿದ್ದೆ ಅವನ್ನ. ಸೊ ಅದಕ್ಕೆ ಇವಾಗ ಸ್ವಲ್ಪ ಕೋಪ್ರೇಟ್ ಮಾಡ್ತಿದ್ದಾನೆ. ನೋಡೋಣ ಹೇಗೆ ಕಾಣ್ತಾನೆ ಅಂತ. ಸೊ ನನ್ನ ಮಗ ಅಂತೂ ತುಂಬಾ ಕ್ಯೂಟಾಗಿ ಕಾಣ್ತಾನೆ. ಅದರಲ್ಲೂ ಅವ್ನು ವೈಟಲ್ಲಂತೂ ತುಂಬ ಬ್ರೈಟಾಗಿ ಕಾಣ್ತಾನೆ. ಅದಕ್ಕೋಸ್ಕರ ವೈಟೇ ತರಿಸ್ದೆ ಪರ್ಟಿಕ್ಯುಲರ್ ಆಗಿ. ನೋಡಿ ಯಾವ ಥರ ಕಾಣ್ತಿದ್ದಾನೆ ಅಂತ. ಸೊ
ಮಾಡಿಸ್ಕೊತಾ ಇದ್ದಾನೆ. 2 ಮಕ್ಕಳು ಮೇಂಟೈನ್ ಮಾಡೋದಂತೂ ತುಂಬಾನೇ ಕಷ್ಟ. ಅದರಲ್ಲೂ ಇವನು ಕೂಡ ತುಂಬಾನೇ ಚಿಕ್ಕವನು. ಇವನು ಅಷ್ಟೇನೆ 3.5 years ಅಷ್ಟೇನೆ. ಇವನು ಅಷ್ಟೇನೆ ತುಂಬಾ ಚಿಕ್ಕವನು. ಇನ್ನು ನನ್ನ ಪಾಪನು ಚಿಕ್ಕವಳು. ಅವಳು ಇಬ್ರು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಇವಾಗಂತೂ. ಸೊ ನ್ಯೂ ಮದರ್ ಆಗಿ ಅದರಲ್ಲೂ ಈ 2 ಮಕ್ಕಳು ತಾಯಿಯಾಗಿ ಮೇಂಟೈನ್ ಮಾಡೋದು ಹೊಸ್ದಾಗಿ ಕಾಣಿಸ್ತಿದೆ ನನಗಂತೂ. ಹೊಸ್ದಾಗಿ ಎಲ್ಲ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಗ್ತಿದೆ. ಆದ್ರಿಂದ ನಾನು ಸ್ವಲ್ಪ ವ್ಲಾಗ್ನೆಲ್ಲ ಡಿಲೇ ಮಾಡ್ತಿದ್ದೀನಿ. ಹಾಗಂತ ಹೇಳಿ ವ್ಲಾಗ್ ಹಾಕೋದೇ ಇಲ್ಲ ಅಂತಲ್ಲ. ಸೊ ಖಂಡಿತ ಆಗ್ತೀನಿ, ನಾನು ಯೂಟ್ಯೂಬ್ ಮಾಡೇ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ತುಂಬ ಜನಕ್ಕೆ ನನ್ನ ಇನ್ಸ್ಟಾಗ್ರಾಮ್ ಗೊತ್ತಿಲ್ಲ. ಸೊ ಇನ್ಸ್ಟಾಗ್ರಾಮಲ್ಲೂ ನನ್ನ ಫಾಲೋ ಮಾಡಿ ನನ್ನ ವೀಡಿಯೋಸ್ನ ಇದೇ ಥರ ನೋಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟು. ನೀವು ಎಲ್ಲ ವೀಡಿಯೋಸ್ನೂ ನೋಡ್ತಿರ್ತೀರಾ, ಕಮೆಂಟ್ ಮಾಡ್ತಿರ್ತೀರ ತುಂಬ ಜನ. ನಂಗೆ ತುಂಬಾ ಖುಷಿ ಆಗುತ್ತೆ. ಇದೇ ಥರ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ. ನೋಡಿ ಫೈನಲಿ ನನ್ನ ಮಗ ಹೇಗೆ ಕಾಣ್ತಿದ್ದಾನೆ ಅಂತ. ಸೊ ನಿಮಗೆ ಗೊತ್ತಿರ್ಬೋದು, ತುಂಬ ಜನಕ್ಕೆ ಮದರ್ ಆಗಿ ಇರೋದು ಈ ಥರ 2 ಕಿಡ್ಸ್ಗೆ ಸಿಕ್ಕಾಬಿಟ್ಟೆ ಕಷ್ಟ. ಇದೊಂದು ಬಿಗ್ಗೆಸ್ಟ್ ಟಾಸ್ಕ್ ಇದು. ತುಂಬಾ ಕಷ್ಟ ಮೇಂಟೈನ್ ಮಾಡೋದು 2 ಮಕ್ಕಳನ್ನ. ಫೈನಲಿ ನೋಡಿ ನನ್ನ ಮಗ ಹೇಗೆ ರೆಡಿ ಆಗಿದ್ದಾನೆ ಅಂತ. ಸೊ ತುಂಬಾ ಕ್ಯೂಟಾಗಿ ಕಾಣ್ತಿದ್ದೆ. ನಂಗೆ ತುಂಬಾ ಇಷ್ಟ ಆಯಿತು. ಆ ಕಾಸ್ಟ್ಯೂಮ್ ಆಗಿರ್ಬೋದು, ಅವನಿಗೆ ಹೇಳಿ ಮಾಡಿಸ್ದಂಗಿತ್ತು. ಅಷ್ಟೇ ಚೆನ್ನಾಗಿ ಕಾಣಿಸ್ತಿದ್ದ. ಕೃಷ್ಣ ಅಂದರೆ ಈಗಿರಬೇಕು ಅಂತ ಅನಿಸ್ತಾ ಇತ್ತು ನನ್ನ ಮಗನ ಮೇಲೆ ಆ ಒಂದು ಔಟ್ಫಿಟ್ನ ನೋಡಿ. ಸೊ ತುಂಬಾ ಖುಷಿ ಆಯಿತು. ನನ್ನ ಮಗ ಹೇಗೆ ಕಾಣ್ತಿದ್ದಾನೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಫ್ರೆಂಡ್ಸ್, ಎಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದೇ ಥರ ನೋಡಿ, ಇದೇ ಥರ ಸಪೋರ್ಟ್ ಮಾಡಿ. ಅಮ್ಮ ಸೊಪ್ಪು ಸಾಂಬಾರು ಮಾಡಿದ್ದು, ಬಸ್ಸಾರು ಮತ್ತು ಸೊಪ್ಪನ್ನ ಹಾಗೆ ಒಗ್ಗರಣೆ ಹಾಕಿದ್ರು. ಸೊ ಅನ್ನ ಸಾಂಬಾರು ಪಲ್ಯ ಎಲ್ಲ ತಿನ್ಕೊಂಡು ಊಟ ಮಾಡಿ ಹಾಗೆ ರೆಸ್ಟ್ ಮಾಡಿದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬೈ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.